ಇದ್ದೇನೆ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಈಗ ನಾವು ಅಕ್ಷರ ಶ್ರೇಣಿಗಳು ಪಾಠವನ್ನು ಆರಂಭಿಸೋಣ. ಕ್ವಶನ್ ನಂಬರ್ 1. ಇದರಲ್ಲಿ ಕೆ ಇಂದ ಎಂಗೆ ಒಂದು ಅಕ್ಷರ ಗ್ಯಾಪ್ ಇದೆ, ಆದ್ರಿಂದ ಇಲ್ಲಿ 1 ಅಂತ ಬರೀತಾ ಇದ್ದೀವಿ. ಎಂ ಇಂದ ಪಿ ಗೆ 2 ಅಕ್ಷರ ಗ್ಯಾಪ್ ಇದೆ, ಆದ್ರಿಂದ ಇಲ್ಲಿ 2 ಅಂತ ಬರ್ತಿದ್ದೀವಿ. ಪಿ ಇಂದ ಟಿ ಗೆ 3 ಅಕ್ಷರ ಗ್ಯಾಪ್ ಇದೆ, ಆದ್ರಿಂದ 3 ಅಕ್ಷರ ಬರೆದಿದ್ದೀವಿ. ಟಿ ಇಂದ ವೈ ಗೆ 4 ಅಕ್ಷರ ಗ್ಯಾಪ್ ಇದೆ, ಹಾಗೆ 1 2 3 4 ಅಕ್ಷರ ಬರ್ತಾ ಇದೆ. ನೆಕ್ಸ್ಟ್ ಬರಬೇಕಾಗಿರೋದು 5 ಅಕ್ಷರ. ವೈ ಇಂದ ಮುಂದೆ 5 ಅಕ್ಷರ, 1 2 3 4 5, ಹಾಗಾಗಿ ಇಲ್ಲಿ ಇ ಬರುತ್ತೆ. ಆನ್ಸರ್ ಇ. ಬಿ ವೈ, ಇಲ್ಲಿ ಎರಡನೇ ಪ್ರಶ್ನೆ. ಬಿ ವೈ ಜಿ ಟಿ ಎಲ್ ಒ ಕ್ಯೂ ಜೆ ಅಂತ ಇದೆ. ಬಿ ವೈಗೂ ಏನ್ ಸಂಬಂಧ ಅಂದ್ರೆ ಸ್ಪ್ಲಿಟೆಡ್ ಟೇಬಲ್ ಅಲ್ಲಿ ಬಿ ಕೆಳಗಡೆ ವೈ ಬರುತ್ತೆ, ಆದ್ರಿಂದ ಬಿ ವೈ ಬಂದಿದೆ. ಜಿ ಟಿ ಸ್ಪ್ಲಿಟೆಡ್ ಟೇಬಲ್ ಅಲ್ಲಿ ಜಿ ಕೆಳಗಡೆ ಟಿ ಬರುತ್ತೆ. ಎಲ್ ಒ ಸ್ಪ್ಲಿಟೆಡ್ ಟೇಬಲ್ ಅಲ್ಲಿ ಎಲ್ ಕೆಳಗಡೆ ಒ ಬರುತ್ತೆ. ಕ್ಯೂ ಜೆ ಕ್ಯೂ ಗೆ ಜೆ ಬರುತ್ತೆ. ಅದನ್ನ ನೆಕ್ಸ್ಟ್ ಯಾವ್ದು ಬರಬೇಕು ಅಂದ್ರೆ ಬಿ ಇಂದ ಜಿ ಗೆ ಎಷ್ಟು ಅಕ್ಷರ ಗ್ಯಾಪ್ ಇದೆ? 1 2 3 4. ಬಿ ಇಂದ ಜಿ ಗೆ 4 ಅಕ್ಷರ ಗ್ಯಾಪ್ ಇದೆ. ಜಿ ಇಂದ ಎಲ್ ಗೆ 1 2 3 4, ಇಲ್ಲೂ 4 ಅಕ್ಷರ ಗ್ಯಾಪ್ ಇದೆ. ಎಲ್ ಇಂದ ಕ್ಯೂ ಗೆ 1 2 3 4, ಇಲ್ಲೂ 4 ಇದೆ. ಹಾಗಾದ್ರೆ ನೆಕ್ಸ್ಟ್ ಕ್ಯೂ ಇಂದ 4ನೇ ಅಕ್ಷರ ಯಾವುದು? 5ನೇ ಅಕ್ಷರ ಯಾವುದು ಅಂದ್ರೆ 1 2 3 4, 4 ಅಕ್ಷರ ಗ್ಯಾಪ್ ಇದೆ. 5ನೇ ಅಕ್ಷರ ವಿ. ವಿ ಗೆ ಸ್ಪ್ಲಿಟ್ ಟೇಬಲ್ ಅಲ್ಲಿ ಏನಿರೋದು? ಇ. ವಿ ಇ. ಆನ್ಸರ್ ಎ, ವಿ ಇ. ಈಗ ಮೂರನೇ ಪ್ರಶ್ನೆ. ಸಿ ಎ ಎಕ್ಸ್ ಡಿ ಇ ಡಬ್ಲ್ಯೂ ಇ ಐ ವಿ ಎಫ್ ಒ ಯು, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಿ ಸ್ಪ್ಲಿಟ್ ಟೇಬಲ್ ಅಲ್ಲಿ ಸಿ ಗೆ ಎಕ್ಸ್ ಬರುತ್ತೆ. ಇದೆರಡು ಒಂದೇ ನಂಬರ್ ಅಲ್ಲಿ ಬರುತ್ತೆ. ಡಿ ಡಬ್ಲ್ಯೂ ಇಲ್ಲೂ ಹಾಗೆ ಬರ್ತಾ ಇದೆ. ಇ ವಿ ಎಫ್ ಯು ಹೀಗಾಗ್ತದೆ. ಇಲ್ಲಿ ಮಧ್ಯದಲ್ಲಿ ಓವೆಲ್ಸ್ ಬರ್ತಾ ಇದೆ. ಎ ಇ ಐ ಒ, ಇಲ್ಲಿ ಏನ್ ಬರಬೇಕು? ಯು. ಇಲ್ಲಿ ಸಿ ಇಂದ ಡಿ ಗೆ ಸಿ ನೆಕ್ಸ್ಟ್ ಡಿ ಬರುತ್ತೆ, ಡಿ ನೆಕ್ಸ್ಟ್ ಇ, ಇ ನೆಕ್ಸ್ಟ್ ಎಫ್, ಎಫ್ ನೆಕ್ಸ್ಟ್ ಜಿ. ಜಿ ಗೆ ಸ್ಪ್ಲಿಟೆಡ್ ಟೇಬಲ್ ಅಲ್ಲಿ ಟಿ ಬರುತ್ತೆ. ಆನ್ಸರ್ ಸಿ ಆಪ್ಷನ್. ಎಲ್ರಿಗೂ ಅರ್ಥವಾಯ್ತು ಅಂತ ಅನ್ಕೊಳ್ತೀನಿ. ಈಗ 4ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ. ಸಿ ಕಮ ಕೆ, ಕೆ ಕಮ ಡಿ, ಡಿ ಕಮ ಎಲ್, ಎಲ್ ಕಮ ಇ, ಇ ಕಮ ಎಫ್, ಎಂ, ಎಂ ಕಮ ಎಫ್, ಎಫ್ ಕಮ ಎನ್, ಎನ್ ಕಮ ಜಿ ಡ್ಯಾಶ್ ಡ್ಯಾಶ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆ ಸಿ ಕೆ ಡಿ ಹೀಗೆ ಬರ್ತಾ ಇರೋದ್ರಿಂದ ನಾವು ಪರ್ಯಾಯವಾಗಿ ತಗೊಳ್ಳೋಣ. ಸಿ ಡಿ ಇ ಎಫ್ ಜಿ, ಜಿ ಆದ್ಮೇಲೆ ಹೆಚ್, ಒಂದು ಬಿಟ್ಟು ತಗೊಳ್ಬೇಕು. ಇಲ್ಲಿ ಕೆ ಎಲ್ ಎಂ ಎಲ್, ಎಲ್ ಆದ್ಮೇಲೆ ಓ. ಆನ್ಸರ್ ಓ ಹೆಚ್, ಅದರಿಂದ ಬಿ ಆಪ್ಷನ್ ಬಿ. ಈಗ ಮುಂದಿನ ಪ್ರಶ್ನೆ. ಇ ಜೆ ಎಫ್ ಕಮ ಹೆಚ್ ಜೆ ಐ ಕಮ ಕೆ ಎಂ ಎನ್ ಕಮ ಎನ್ ಪಿ ಒ ಕಮ ಡ್ಯಾಶ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇ ಜಿ ಎಫ್, ಇದರಲ್ಲಿ ಇ ಎಫ್ ಜಿ, ಹೆಚ್ ಐ ಜೆ, ಕೆ ಎಲ್ ಎಂ, ಎನ್ ಒ ಪಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇ ಎಫ್ ಜಿ, ಹೆಚ್ ಐ ಜೆ, ಕೆ ಎಲ್
ಎಂ ಎನ್ ಒ ಪಿ. ಹಾಗೆ ಇಲ್ಲಿ ಜಿ ಆದ್ಮೇಲೆ ಹೆಚ್ ಹೆಚ್ ಆದ್ಮೇಲೆ ಜೆ ಇದೆ, ಮಧ್ಯದಲ್ಲಿ ಇರೋದು ನೆಕ್ಸ್ಟ್ ಅಕ್ಷರ ಫಸ್ಟ್ ಬರ್ತಾ ಇದೆ. ಈ